Hello to all my SSLC students. So, ಇವತ್ತು ನಿಮಗೆ ಹೇಳ್ತೇನೆ, if you want to be the one in those 9 lakhs, then today I will tell you people ಹೇಗಪ್ಪ ಈ ಲಾಸ್ಟ್ ವೀಕಲ್ಲಿ ನಾವು ಹೇಗೆ ಸ್ಕೋರ್ ಮಾಡ್ಕೋಬಹುದು ಔಟ್ ಆಫ್ ಔಟ್. ದ್ಯಾಟ್ ಈಸ್ ಆಲ್ಸೋ ಐ ವಿಲ್ ಟೆಲ್ ಯು ಟು ಸ್ಕೋರ್ 625 out of 625 in your coming third preparatory. In your coming third preparatory, ನೀವು ಹೇಗಪ್ಪ ಅದನ್ನು ಸ್ಕೋರ್ ಮಾಡ್ಕೋಬಹುದು ಅನ್ನೋದು ನಾನು ಇವತ್ತು ನಿಮಗೆ ಈಸಿಯಾಗಿ ಹೇಳ್ತೇನೆ. ಓಕೆ, ಸೊ ಇಟ್ ಇಸ್ ನಾಟ್ ಅ ಮ್ಯಾಜಿಕ್ ದಟ್ ಯು ಪೀಪಲ್ ಕ್ಯಾನ್ ಸಡನ್ಲಿ ಸ್ಕೋರ್ 625 out of 625 ಇನ್ ಯೋರ್ ಕಮಿಂಗ್ ಎಕ್ಸಾಮ್, ರೈಟ್? ಸೊ ಈಗ ನೀವು ಹೋಲ್ ಪೂರ್ತಿ ವರ್ಷ ಓದಿದ್ರೆ ಅಷ್ಟೇ ಇದು ಪಾಸಿಬಲ್ ಇದೆ. ಓಕೆ, ಇದು ಪಾಸಿಬಲ್ ಯಾವಾಗ ಆಗುತ್ತೆ? ವೆನ್ ಯು ಪೀಪಲ್ ಹ್ಯಾವ್ ಲರ್ನ್ಡ್ ಇಟ್ ಆಲ್ರೆಡಿ ಫ್ರಮ್ ಅ ಹೋಲ್ ಇಯರ್. ನೀವು ಅಕಸ್ಮಾತ್ ಈಗ ಸದ್ಯಪ್ಪ ನಾ ಎಲ್ಲ ಕುಂತು ಓದ್ತೇನೆ ಆ್ಯಂಡ್ ಐ ಕ್ಯಾನ್ ಸ್ಕೋರ್ 625 out of 625, ನೋ, ನಾಟ್ ಪಾಸಿಬಲ್. ಓಕೆ, ಸೊ ನೀವು ಅಕಸ್ಮಾತ್ ಇದನ್ನು ಮಾರ್ಕ್ಸ್ ಪಡಿಬೇಕಂದ್ರೆ ಹೋಲ್ ವರ್ಷ ಪೂರ್ತಿ ಇಯರ್ನಲ್ಲಿ ಫೇಸ್ದಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬೀಳಬೇಕು. ಪ್ಲಸ್ ಯು ಶುಡ್ ಬಿ ಸ್ಕೋರ್ಡ್ ವೆರಿ ವೆಲ್ ಇನ್ ಆಲ್ ದ ಕಾನ್ಸೆಪ್ಟ್ಸ್ ಆಲ್ಸೋ. ಫೇಸ್ದಲ್ಲಿ ಪ್ರಿಪ್ರೇಟರಿ 1 ಪ್ರಿಪ್ರೇಟರಿ 2ದಲ್ಲಿ ಇದೆಲ್ಲ ಸ್ಕೋರ್ ಚೆನ್ನಾಗಿ ಮಾಡಿದರೆ ಈಗ ಬೀಳೋದು ದೂರ ಬೀಳಲ್ಲ, ಆಯಿತಾ? ಸೊ ಅದಕ್ಕೆ ಹೇಗೆ ನೀವು ಸ್ಕೋರ್ ಮಾಡ್ಕೋಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಿಗೆ ಪಾಸ್ ಆಗೋದಿದೆ ಇಲ್ಲಾಂದರೆ ಚಲೋ ಮಾರ್ಕ್ಸ್ ಬೀಳೋದಿದೆ, ಬಟ್ ನಾನು ಎಲ್ಲೋ ಸ್ಟಕ್ ಆಗ್ತೀನಪ್ಪ, ಲಾಸ್ಟ್ ವೀಕ್ ಇದೆ ನನಗೆ ಏನು ಓದಬೇಕಂತ ಗೊತ್ತಾಗ್ತಿಲ್ಲ, ಲಾಸ್ಟ್ ವೀಕ್ ಇದೆ ನಾನು ಏನು ಸ್ಟಡಿ ಮಾಡಲಿ, ಬಿಕಾಸ್ ಪ್ರಿಪ್ರೇಟರಿ 3 ಆದ ತಕ್ಷಣ ಮೇನ್ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ನನಗೆ ಟೆನ್ಷನ್ ಆಗ್ತಿದೆ ಅನ್ನೋದು ಇಂಥ ಹುಡುಗರು ಯಾರಾದರೂ ಇದ್ದರೆ ಇವ್ರಿಗೂ ಈ ವಿಡಿಯೋ ಭಾಳ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ವಾಟ್ ಯು ಪೀಪಲ್ ನೀಡ್ ಟು ಡೂ ಇನ್ ಲಾಸ್ಟ್ ವೀಕ್ ಬಿಫೋರ್ ಯುವರ್ ಪ್ರಿಪ್ರೇಟರಿ ಎಕ್ಸಾಮ್? ಸೊ ಅಕಸ್ಮಾತ್ ನಿಮ್ದೆ ಲಾಸ್ಟ್ ವೀಕ್ ಇದೆ, ದಟ್ ಇಸ್ 23rd onwards, your preparatory 3 exams are going to start. Means what? Next week is the last week which you people are going to get. ಆ 7 ದಿನದಲ್ಲಿ ಏನೇನು ನೀವು ಓದಬಹುದು, ಎದರಿಂದ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬೀಳ್ಬೋದು ಅನ್ನೋದು ನಿಮಗೆ ಈಸಿಯಾಗಿ ಹೇಳ್ತೇನೆ. ಫಸ್ಟ್ ಥಿಂಗ್ ಈಸ್ ವಾಟ್? ರಿವಿಷನ್. ಸೊ ಸ್ಟಾರ್ಟ್ ಡೂಯಿಂಗ್ ಯುವರ್ ರಿವಿಷನ್ ರೈಟ್ now. ಸೊ ನಿನ್ ಕೇಸ್ ನೀವಿನ್ನಾದ್ರೂ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಇದ್ದೀರಾ, ನನಗಿನ್ನ ಈ ಕಾನ್ಸೆಪ್ಟ್ ತಿಳಿದಿಲ್ಲಪ್ಪ, ನಾನು ಇವ್ರ ಕಡೆಯಿಂದ ಎಕ್ಸ್ಪ್ಲನೇಷನ್ ತೊಗೋತಿದ್ದೇನೆ, ನನಗಿನ್ನ ಈ ಕಾನ್ಸೆಪ್ಟಿಂದ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ ನಿಮ್ಮ ತಲೆಯಲ್ಲಿದ್ದರೆ ಪ್ಲೀಸ್ ಸ್ಟಾಪ್ ದಿಸ್ ಆಲ್ ಥಿಂಗ್ಸ್. ವೈ? ಬಿಕಾಸ್ ಓನ್ಲಿ 1 week is there for your preparatory 3 exams, and for that preparatory exams you need to start your revision right now. ಸೊ ನೀವು ಇನ್ ಕೇಸ್ ರಿವಿಷನ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಹೀಗೆ ಬಹಳ ಲೇಟ್ ಆಗುತ್ತೆ. ಬಿಕಾಸ್ ಆಲ್ಮೋಸ್ಟ್ ಇಂಗ್ಲಿಷ್ 1, ಇಂಗ್ಲಿಷ್ 2, ದಟ್ ಇಸ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3, ಆಫ್ಟರ್ ದಟ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್. ಸೊ ಇವನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ರಿವಿಷನ್ ಮಾಡಲಿಲ್ಲ ಅಂದರೆ ಕಂಪ್ಲೀಟ್ ಆಗಿ ವೇಸ್ಟ್ ಆಗುತ್ತೆ, ಬಿಕಾಸ್ ನಿಮಗೆ ಗ್ಯಾಪ್ ಇರಲ್ಲ ಎಕ್ಸಾಮ್ ಟೈಮ್ದಲ್ಲಿ. ಸೊ ಆಬ್ವಿಯಸ್ಲಿ ಮೇನ್ ಬೋರ್ಡ್ ಎಕ್ಸಾಮ್ದಲ್ಲಿ ಅಂತೂ ಗ್ಯಾಪ್ ಇದೆ, ಬಟ್ ಪ್ರಿಪ್ರೇಟರಿ 3 ಎಕ್ಸಾಮ್ದಲ್ಲಿ ನಿಮಗೆ ಗ್ಯಾಪ್ ಇಲ್ಲ ಇನ್ ಬಿಟ್ವೀನ್ ದ ಎಕ್ಸಾಮ್ಸ್. ಸೊ ಅಕಸ್ಮಾತ್ ನಿಮಗೆ ಗ್ಯಾಪ್ ಇಲ್ಲ ಬಿಟ್ವೀನ್ ದ ಎಕ್ಸಾಮ್ಸ್, ದೆನ್ ವಾಟ್ ಯು ಪೀಪಲ್ ನೀಡ್ ಟು ಡೂ ಹಿಯರ್? ಯು ನೀಡ್ ಟು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ಯುವರ್ ರಿವಿಷನ್ ಪಾರ್ಟ್. ಸೊ ಈಗ ನೀವು ಏನು ಮಾಡ್ತೀರಾ? ಫಸ್ಟ್ ಥಿಂಗ್, ಯು ನೋ ಫ್ರಮ್ ಇಂಗ್ಲಿಷ್ 1, ದಟ್ ಇಸ್ ಲ್ಯಾಂಗ್ವೇಜ್ ನಂಬರ್ 1, ಹೂ ಹ್ಯಾಸ್ ಟೇಕನ್ ಆಸ್ ಅ ಇಂಗ್ಲಿಷ್, ನಾನು ಏನೇನಪ್ಪ ಓದಬೇಕದ್ರಲ್ಲ, what extracts I should read, what grammar I should read, that you should have an idea. Done. Right after that, first I told you people what? You people are going to concentrate first on the English subject. Clear? So ಈಗ English 1 ದಲ್ಲಿ, English language 1 ದಲ್ಲಿ ಯಾರ್ಯಾರು English 1 language 1 ತಗೊಂಡಿದ್ದಾರಲ್ಲ ಅವರೆಲ್ಲ ಏನೇನು ಮಾಡಬಹುದು? Start doing your all the poems. Poems ಅಂದರೆ you need to even be perfect with the extracts also. Clear? And especially grammar. Grammar part plays a very important role, because almost 12 marks you're going to get it in the Roman number 12. 2. That is do has directed. Okay? ಇಲ್ಲಿ ಏನಿರುತ್ತೆ? Do has directed. ಕ್ಲಿಯರ್? ಸೊ ಇಲ್ಲಿ ಡೂ ಹ್ಯಾಸ್ ಡೈರೆಕ್ಟೆಡ್ ದಲ್ಲಿ ಆಲ್ಮೋಸ್ಟ್ ನಿಮಗೆ 12 ಮಾರ್ಕ್ಸ್ ಇದೆ, ಆಯ್ತಾ? ಸೊ ಈ 12 ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡ್ಕೋತೀರಾ? ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಸ್ಕೋರ್ ದ 12 ಮಾರ್ಕ್ಸ್? ಬೈ ಡೂಯಿಂಗ್ ಆಲ್ ದ ಗ್ರಾಮರ್ ಪಾರ್ಟ್. ಕ್ಲಿಯರಾ? ಸೊ ಆ ಗ್ರಾಮರ್ ಪಾರ್ಟ್ದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ದ್ಯಾಟ್ ಆಲ್ಸೋ ಯು ಹ್ಯಾವ್ ಅ ವೆರಿ ಸರ್ಪ್ರೈಸ್. ಇಫ್ ಯು ಇನ್ ಕೇಸ್ ಯು ಆರ್ ಗೋಯಿಂಗ್ ಟು ಸ್ಟೇ ಟಿಲ್ ದ ಎಂಡ್ ಆಫ್ ದ ವಿಡಿಯೋ, ಅವಾಗಷ್ಟೇ ನಿಮ್ಗೆ ಆ ಸರ್ಪ್ರೈಸ್ ಗೊತ್ತಾಗುತ್ತೆ, ನಾನು ಹೇಗೆ ಈಸಿಯಾಗಿ ಆ 12 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬಹುದು ಅನ್ನೋದು, ಆಯ್ತಾ? ಸೊ ದಿಸ್ ಇಸ್ ಕಮ್ಸ್ ಔಟ್ ಟು ಬಿ ದ ಇನ್ ದ ಇಂಗ್ಲಿಷ್ ಪಾರ್ಟ್ 2. So sorry guys, it is English language number 2. It's not English language number 1. Okay, so now let's come to the English number, that is English language 2. Sorry, language 1. ಈಗ ಲ್ಯಾಂಗ್ವೇಜ್ 1 ದಲ್ಲಿ ಏನು ಮಾಡ್ತಾರಪ್ಪ? ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ ಇನ್ ದ ಲ್ಯಾಂಗ್ವೇಜ್ 1? ಹಿಯರ್ ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್. ಸೊ ಇದರಲ್ಲಿ ಬಹಳ ಗ್ರಾಮರ್ ಇದೆ ಕಂಪೇರ್ ಟು ದ ಇಂಗ್ಲಿಷ್.
2. Clear? So English 1, that is language number 2 ಅಲ್ಲಿ ಸ್ವಲ್ಪ grammar ಕಡಿಮೆ ಇದೆ because it has a lots of extracts, it has a essay, it has a lots of paragraphs to be written. ಅಂದ್ರೆ ನಿಮಗೆ half of sentence ಕೊಟ್ಟಿರ್ತಾರೆ, ಅದ್ರ ಮೇಲೆ paragraph ಬರೀಬೇಕು. ಆ ತರ ಥಿಂಗ್ಸ್ ಬಹಳ ಈಸಿ ಇದೆ. ಮೀನ್ಸ್ English 2, that is language 2 ದಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಬಟ್ anyone who has taken the English 1, they needs to be perfect with the grammar thing. Clear? So because almost 20 marks plus you are going to get in your grammar part. ಎದರಲ್ಲಿ ಗ್ರಾಮರ್ದಲ್ಲಿ. ಸೊ ಇಷ್ಟೆಲ್ಲ ಸ್ಕೋರ್ ಮಾಡಬೇಕಂದ್ರೆ you need to focus completely on the grammar part more. ಬಿಕಾಸ್ ಆನ್ಸರ್ ದ ಫಾಲೋವಿಂಗ್ ನಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಬಿಕಾಸ್ ಅಕಸ್ಮಾತ್ ನಿಮ್ಮ ಪೋಯಮ್ ಆಲ್ರೆಡಿ ಗೊತ್ತಾಗಿದ್ರೆ ಆನ್ಸರ್ ದ ಫಾಲೋವಿಂಗ್ ಇನ್ 2 marks or 5 marks or 4 marks ಆರಾಮಾಗಿ ನೀವು ಕ್ರ್ಯಾಕ್ ಮಾಡ್ಕೋಬಹುದು. ಎಸ್ಸೆ ರೈಟಿಂಗ್ ಮತ್ತೆ ಲೆಟರ್ ರೈಟಿಂಗ್ ನಿಂದ 10 marks ಆರಾಮಾಗಿ ಬೀಳ್ಬಹುದು. ಬಟ್ ಗ್ರಾಮರ್ ಚೆನ್ನಾಗಿ ಓದಲಿಲ್ಲ ಅಂದ್ರೆ ಇಲ್ಲೇ ನಿಮ್ಮದು ಮಾರ್ಕ್ಸ್ ಹೋಗುತ್ತೆ. 80 marks ದಲ್ಲಿ ನೀವು ಇಲ್ಲೇ 60 marks ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಬಟ್ 20 marks ಸ್ಕೋರ್ ಮಾಡೋದು ಬಹಳ ಡಿಫಿಕಲ್ಟ್ ಆಗುತ್ತೆ ಇಫ್ ಇನ್ ಕೇಸ್ ಯು ಆರ್ ನಾಟ್ ಪರ್ಫೆಕ್ಟ್ ವಿತ್ ಯೋರ್ ಗ್ರಾಮರ್. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ಲ್ಯಾಂಗ್ವೇಜಸ್ ವಿಚ್ ಐ ಆಮ್ ಸ್ಪೀಕಿಂಗ್ ಅಬೌಟ್. ಸೇಮ್ ಇಟ್ ಇಸ್ ಗೋ ವಿತ್ ದ ಹಿಂದಿ ಆಲ್ಸೋ. ಹಿಂದಿದಲ್ಲಿನೂ ಸೇಮ್ ಬಹಳ ಇಂಪಾರ್ಟೆಂಟ್ ಪಾರ್ಟ್ಸ್ ಆರ್ ವಾಟ್ ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಹಿಂದಿ ಪಾರ್ಟ್ ವೆರಿ ಪ್ರಾಪರ್ಲಿ, ಸ್ಪೆಷಲಿ ಇನ್ ದ ಗ್ರಾಮರ್. ಕ್ಲಿಯರ್? ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ದಟ್ ಇಸ್ ಗೋಯಿಂಗ್ ಟು ಬಿ ಅ ಸೈನ್ಸ್. ಸೊ ಈಗ ಸೈನ್ಸ್ ದಲ್ಲಿ ಏನ್ ಮಾಡ್ಬೇಕಪ್ಪ, ವಾಟ್ ಯು ಪೀಪಲ್ ನೀಡ್ ಟು ಫೋಕಸ್ ಆನ್ ದ ಸೈನ್ಸ್. ಸ್ಪೆಷಲಿ ಇಫ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಸೈನ್ಸ್ ರಿವಿಷನ್ ಪಾರ್ಟ್ ದಲ್ಲಿ ಏನ್ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದ್ರೆ ಡಯಾಗ್ರಾಮ್ಸ್. Okay, please don't miss out any diagrams from chemistry or from the biology. Clear? So ಈ ಎರಡು ಕಾನ್ಸೆಪ್ಟ್ಸ್ ದ ಡಯಾಗ್ರಾಮ್ಸ್ ಅನ್ನ ಯಾವುದು ಮಿಸ್ ಮಾಡಬೇಡಿ. ಆಲ್ಮೋಸ್ಟ್ ಹೌ ಮಚ್ ಯು ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ದ ಡಯಾಗ್ರಾಮ್ಸ್? 15 marks ಗೈಸ್. 15 marks ತನಕ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಆ 15 marks ಸೈನ್ಸ್ನ ನೀವು ಹೋಸ್ಕೊಂಡ್ಬಿಟ್ರೆ ವೇಸ್ಟು. ಸೊ ಇವೆಲ್ಲ ನೀವು ನೆಕ್ಸ್ಟ್ ವೀಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ವೀಕ್ದಲ್ಲಿ ಏನು ಫೋಕಸ್ ಮಾಡಬೇಕು, ಇವನ್ನೆಲ್ಲ ಫೋಕಸ್ ಮಾಡ್ಬೇಕು ನೀವು, ಆಯ್ತಾ? ಸೊ ನೆಕ್ಸ್ಟ್ ಕಮ್ಸ್ ಔಟ್ ಟು ಬಿ ದ social science which you people need to concentrate. So social science dalli ಏನಪ್ಪ ಮಾಡ್ತೀರಾ ನೀವು? What you people will do in the social science? So social science dalli ಮೇನ್ ಥಿಂಗ್ ಇಸ್ ಅಬೌಟ್ ದ ಮ್ಯಾಪ್. ಮ್ಯಾಪಿಂಗ್ ಹೆಂಗೆ ಮಾಡ್ತೀರಾ? ಮ್ಯಾಪ್ ಅಂತೂ ಇದೆ. ಓಕೆ, ಮ್ಯಾಪ್ ಯು ಪೀಪಲ್ ನೋ ಹೌ ಟು ಡ್ರಾ ಇಟ್. 5 marks ಸಿಗುತ್ತೆ. ಬಟ್ ಮಾರ್ಕಿಂಗ್ಸನ್ನು ಚೆನ್ನಾಗಿ ಮಾಡಬೇಕು. ಯು ನೀಡ್ ಟು ಡೂ ದ ಮಾರ್ಕಿಂಗ್ಸ್ ಪ್ರಾಪರ್ಲಿ. ಫ್ರಮ್ ದಿಸ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಗುಡ್ ಮಾರ್ಕ್ಸ್. ಕ್ಲಿಯರ್? And especially if I tell you the high weightage chapters, according to the blueprint, social dilli ನೀವು ಏನನ್ನ ಮಿಸ್ ಮಾಡ್ಕೋಬಾರ್ದು. You people should not miss high weightage chapters. Clear? High weightage chapters ಅನ್ನ ಮಿಸ್ ಮಾಡಬಾರ್ದು. If in case you are going to miss the high weightage chapters from the social science, you are going to lose the marks here itself. Clear? So because social science ಅಲ್ಲಿ 33 chapters ಇದೆ guys. 33 chapters ಕುಂತಿರೋನು ಆಗಲ್ದೇನ ಮಾತು. 33 chapters ಎಲ್ಲ ರಿವಿಷನ್ ಮಾಡ್ತೇನೆ ಅಂತ ನಿಮ್ಮ ತಲೆ ಇಟ್ಕೊಂಡ್ಬಿಟ್ಟಿದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಡೋಂಟ್ ಡೂ ದಿಸ್ ಥಿಂಗ್ಸ್. Clear? So you are going to completely focus on the high weighted chapters of social science first. After that you will go with the MCQs or a 2 marks questions. Done? So this is done for you people. Now next concept comes. That is about the maths. ಸೊ ಈಗ ಮ್ಯಾಥ್ಸ್ ಬಗ್ಗೆ ಅಂತೂ ನಂಗೆ ಜಾಸ್ತಿ ಗೊತ್ತಿಲ್ಲ. ಆಲ್ರೆಡಿ ನಿಮಗೆ ವೈಷ್ಣವಿ ಮ್ಯಾಮ್ ಹೇಳಿರ್ತಾರೆ. ಬಟ್ ಟುಡೇ ಐ ವಿಲ್ ಟೆಲ್ ಯು ಪೀಪಲ್ ಅಬೌಟ್ ದ ಮ್ಯಾಥ್ಸ್, ಸ್ಪೆಷಲಿ ಇಫ್ ಐ ಟೆಲ್ ಯು ದೆನ್ ಡೆರಿವೇಟಿವ್ಸ್. ಓಕೆ, ಡೆರಿವೇಟಿವ್ಸನ್ನು ಫುಲ್ ಫಿಕ್ಸ್ ಆಗಿ ಮಾಡ್ಕೊಂಬಿಡಿ. ಬಿಕಾಸ್ ಇದರಿಂದ ನಿಮಗೆ ಆಲ್ಮೋಸ್ಟ್ 5 marks ಸಿಗುತ್ತೆ ಆರಾಮಾಗಿ. ಕ್ಲಿಯರಾ? ಸೊ ಇನ್ ಕೇಸ್ ಯು ಆರ್ ಗೋಯಿಂಗ್ ಟು ಮಿಸ್ ಎನಿ ಆಫ್ ದ ಡೆರಿವೇಟಿವ್ಸ್, ದೆನ್ ಯು ಆರ್ ಗೋಯಿಂಗ್ ಟು ಮಿಸ್ ದ 5 marks in the maths. Clear? So this is all about, I can tell you about the maths. If you want in detail, then I'll tell Vaishnavi ma'am to do the separate video for that. Okay? So next must do, next week dalli idella ಆದ ತಕ್ಷಣ ನೀವು ಏನು ಮಾಡ್ತೀರಾ? First you are going to concentrate on the must do questions which is already doing by our ನಮ್ಮ ವೇದಾಂತ SSLC. ರೈಟ್, ನಮ್ಮ ಚಾನಲ್ ಅಂತೂ ಆಲ್ರೆಡಿ ಮಾಡ್ತಿದ್ದೆ ನಿಮ್ಮ ಸಲುವಾಗಿ. ಮಸ್ಟ್ ಡೂ ಕ್ವಶನ್ಸು ಸ್ಟಾರ್ಟ್ ಆಗಿದೆ ಸೀರೀಸು. ಅದನ್ನು ನೆಕ್ಸ್ಟ್ ವೀಕ್ ಮಿಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 100% ಹೇಳ್ತೀನಿ ಫೇಲೇ ಆಗಿಬಿಡ್ತೀರಾ ನೀವು ಪ್ರಿಪ್ರೇಟರಿ 3ದಲ್ಲಿ. ಸೊ ಫೇಲ್ ಆಗೋದಿಲ್ಲ ಅಂದರೆ ಇದನ್ನು ಸ್ವಲ್ಪ ಫಾಲೋ ಮಾಡಿ, ಆಯಿತಾ? ದೆನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫ್ರಮ್ ದ ಫಿಸಿಕ್ಸ್, ಫ್ರಮ್ ದ ಮ್ಯಾಥ್ಸ್. ಸೊ ಇದರಿಂದ ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಚೆನ್ನಾಗಿ ಅಟೆಂಪ್ಟ್ ಮಾಡ್ಕೋಬೋದು. ಸೆಕೆಂಡ್ ಥಿಂಗ್ ಇಸ್ you can pass maths exam if you people will do the formulas.
Clear? So next important thing is important diagrams. So important diagrams ಇಂದ ನಿಮಗೆ ಬಹಳ ಹೈ ಸ್ಕೋರಿಂಗ್ ಇದೆ. ಸೊ ಎಲ್ಲ ಸಬ್ಜೆಕ್ಟ್ನಲ್ಲಿ ಡಯಾಗ್ರಾಮ್ಸ್ ಇರುತ್ತಪ್ಪ, ಎಲ್ಲ ಸಬ್ಜೆಕ್ಟ್ನಲ್ಲಿ ಡಯಾಗ್ರಾಮ್ ಇರುತ್ತೆ. ಸ್ಪೆಷಲಿ ಇಫ್ ಐ ಆಮ್ ಟೆಲಿಂಗ್ ಅಬೌಟ್ ದ ಸೈನ್ಸ್, ದೆನ್ ಯು ಹ್ಯಾವ್ ಅ ಲಾಟ್ಸ್ ಆಫ್ ಡಯಾಗ್ರಾಮ್ಸ್ ಇನ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಡನ್. ಸೋಷಿಯಲ್ ಸೈನ್ಸ್ದಲ್ಲಿ ಮ್ಯಾಪಿಂಗ್ ಬಗ್ಗೆ ಇದೆ, ರೈಟ್? ನೀವು ಡ್ರಾ ಮಾಡೋದಿಲ್ಲ, ಅವರೇ ಕೊಟ್ಟಿರ್ತಾರೆ, ನೀವು ಪಾರ್ಕಟ್ಟು ಮಾಡಬೇಕಲ್ಲ, ಪಾಯಿಂಟ್ ಅವರು ಮಾಡಬೇಕಲ್ಲ. ಸೊ ದ್ಯಾಟ್ ಆಲ್ಸೋ ಯು ಪೀಪಲ್ ಕ್ಯಾನ್ ಡೂ ಇಟ್, ರೈಟ್? ಸೊ ಅದರ ಸಲುವಾಗಿ ಹೇಳೋದು, ಯಾವ ಡಯಾಗ್ರಾಮ್ಸನ್ನು ಮಿಸ್ ಮಾಡಬೇಡಿ. ಇಫ್ ಯು ಪೀಪಲ್ ವಿಲ್ ಮಿಸ್ ದ್ಯಾಟ್, ದೆನ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆರಿ ವೆರಿ ಲೆಸ್ marks. Clear? So these are the suggestions which I actually wanted to give you people. But now, if you want to be that one person who wants to score 625 out of 625, then you must know regarding this thing. What is that? That is, every year in Karnataka, nearly 9 lakh students appear for the SSLC. Clear? Almost 9 lakh. Then ನಿಮ್ಮ ಕಾಂಪಿಟೇಷನ್ ಎಷ್ಟಿದೆ ಅಪ್ಪ? 9 lakh students are the competition for you people. ಆ 9 lakh ದಲ್ಲಿ ನೀವು ಟಾಪ್ 1 ಇರಬೇಕು. That is 625 out of 625 ಸ್ಕೋರ್ ಮಾಡಬೇಕು, ರೈಟ್? If you want to be the one, so concentrate. In 2025 alone, 8.96 lakh students have wrote the exams. Clear? 8.96 students. ಹೋದ ವರ್ಷ ಅಂದ್ರೆ ಹೋದ ವರ್ಷ ಯಾರು SSLC ದಲ್ಲಿ ಇದ್ರಲ್ಲ ಅವ್ರು ಅಷ್ಟು ಮಂದಿ ಬರ್ದಿದ್ದಾರಪ್ಪ. ಈ ವರ್ಷ 9 ಲಕ್ಷ ಮಂದಿ ಅಪ್ಲೈ ಮಾಡಿದ್ದಾರೆ. Now, if you want to be the one in the 9 lakhs, in the 8.96 lakhs, then how much hard work you should do it, right? So that's not just a number, that's your competition and your opportunity to to become a topper to the Karnataka state. So Karnataka state dalli top ಆಗಲೇಬೇಕು. ನನ್ನ ಗೋಲ್ ಇದೆ ಅಪ್ಪ ಅದು, ಆಯ್ತಾ? ನಿಮ್ದು ಅದು ಗೋಲ್ ಇದ್ದರೆ ಯು ಪೀಪಲ್ ನೀಡ್ ಟು ಡೂ ದ ಹಾರ್ಡ್ ವರ್ಕ್. ಸೊ ನಾನು ನಾಳೆ ಎಕ್ಸಾಮ್ ಇದೆ, ಇವತ್ತು ಕುಂತೋತೇನಪ್ಪ ಅಷ್ಟೇ ಆಗುತ್ತೆ ನನ್ನ ಕಡೆಂದು, ಅದು ನಿಮ್ಮ ತಲೆಯಲ್ಲಿದ್ದರೆ ಪ್ಲೀಸ್ ಫರ್ಗೆಟ್ ಅಬೌಟ್ ಇಟ್. ಯು ಕಾಂಟ್ ಸ್ಕೋರ್ ಗುಡ್ ಮಾರ್ಕ್ಸ್ ಬೈ ಸ್ಟಡಿಂಗ್ ಜಸ್ಟ್ ಬಿಫೋರ್ ದ ಎಕ್ಸಾಮ್. ಸೊ ನಾನು ಬಹಳ ಅಬ್ಸರ್ವ್ ಮಾಡಿದ್ದೇನೆ, ವೆನ್ ಎವರ್ ದ ಎಕ್ಸಾಮ್ಸ್ ಆದರೆ ಅವಾಗೆಲ್ಲ ಹುಡುಗರು ಬರ್ತಾರೆ ಕ್ಲಾಸ್ ಕೇಳಲಿಕ್ಕೆ. ಆಲ್ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ಲಿಸನ್ ಟು ದ ಕ್ಲಾಸ್, ಎವ್ರಿ ಒನ್ ವಿಲ್ ಕಾನ್ಸಂಟ್ರೇಟ್ ಫುಲ್ ಪವರ್ಲಿ, ಎಲ್ಲ ಮಾಡ್ತಾರ. ಬಟ್ ಎಕ್ಸಾಮ್ ಮುಗಿದ ತಕ್ಷಣ ಗಾಯಬ್ ಆಗಿಬಿಡ್ತಾರೆ. ಗಾಯಬ್ ಅಂದರೆ ಏನೋ, ಕ್ಲಾಸಿಗೆ ಬರಲ್ಲ, ಕ್ಲಾಸಿಗೆ ಬಂದ್ರೂ ಚೆನ್ನಾಗಿ ಕುಂತು ಕೇಳಲ್ಲ. ಯು ವಿಲ್ ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್ ಬೈ ಅನ್ನೆಸೆಸರಿ ಥಿಂಗ್ಸ್. ಸೊ ಇದನ್ನು ಮಾಡೋದು ಪ್ಲೀಸ್ ಬಿಟ್ಬಿಡಿ. ಬಿಕಾಸ್ ಇದನ್ನು ಮಾಡಿದರೆ 625 ಔಟ್ ಆಫ್ 625 ಸ್ಕೋರ್ ಮಾಡೋದು ಈಸಿ ಇಲ್ಲ. ಬಿಕಾಸ್ ನಿಮ್ಮ ಕಾಂಪಿಟೇಟರ್ಸ್ 9 ಲಕ್ಷ ಇದ್ದಾರಪ್ಪ. ಆ 9 ಲಕ್ಷದಲ್ಲಿ ನೀವು ಒಬ್ಬರಿದ್ದೀರಾ. ನೀವು ಹೇಗೆ ಮಾಡ್ಕೋಬೇಕು, ನನ್ನ ಪರ್ಸೆಂಟೇಜ್ ಎಷ್ಟಾಗಬೇಕಪ್ಪ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಯು ನೀಡ್ ಟು ಫೋಕಸ್ ಆನ್ ಯುವರ್ ಸೆಲ್ಫ್. Clear? So this is what I wanted to tell you people in this video. So out of this 9 lakhs, why not you can't do it? Why can't you do it? I'll tell you people. ನಿಮ್ಮ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ. ಆ ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ದೆನ್ ಓನ್ಲಿ ಯು ಕ್ಯಾನ್ ಡೂ ಇಟ್. ಕ್ಲಿಯರ್? ಸೊ ಹೋಪ್ ಸೊ ಯು ವಿಲ್ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್ ಫ್ರಮ್ ದಿಸ್ ವಿಡಿಯೋ. ಸೊ ಹೋಪ್ ಸೊ ಇಟ್ ಹಸ್ ಬೀನ್ ಯೂಸ್ಫುಲ್ ಟು ಯು ಪೀಪಲ್. ಡೋಂಟ್ ವರಿ, ಮ್ಯಾಮ್ ಬರೀ ಮೋಟಿವೇಶನ್ ಕೊಡ್ಲಿಕ್ಕೆ ಅಷ್ಟೇ ಬರಲ್ಲ, ಮ್ಯಾಮ್ ನಿಮಗೆ ಒಂದು ಕೆಲಸನೂ ಕೊಡ್ತಾಳೆ. ಸೊ ಆ ಕೆಲಸ ಕೊಡೋಕ್ಕಿಂತ ಮುಂಚೆ ನಿಮ್ಗೊಂದು ಸ್ಟ್ರಾಂಗ್ ಸ್ಟ್ರಾಟಜಿ ಅಂತೂ ಹೇಳಿದೆ ಲಾಸ್ಟ್ ವೀಕ್. ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಬಿಫೋರ್ ಯುವರ್ ಪ್ರಿಪ್ರೇಟರಿ 3 ಅನ್ನೋದು ಈ ಸ್ಟ್ರಾಂಗ್ ಸ್ಟ್ರಾಟಜಿಯಿಂದ ನೀವು ಫಾಲೋ ಮಾಡ್ಕೊಂಡು ಸ್ಕೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಬಿಫೋರ್ ದ್ಯಾಟ್ ನಾನು ಒಂದು ವಿಷಯ ಹೇಳ್ದೆ, ಲ್ಯಾಂಗ್ವೇಜಸ್ದಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ, ಎಲ್ಲರಿಗೂ ಡಿಫಿಕಲ್ಟ್ ಆಗೋದು ಲ್ಯಾಂಗ್ವೇಜಸ್ ಗ್ರಾಮರ್ದಲ್ಲಿ, ರೈಟ್? ಇಂಗ್ಲೀಷ್ 1 ನಾನು ನೋಡಿದೆ, ಅಬ್ಸರ್ವೇಷನ್ ಮಾಡಿದೆ. ಲ್ಯಾಂಗ್ವೇಜ್ ನಂಬರ್ 1 ಇಂಗ್ಲೀಷ್ದಲ್ಲಿ, ಲ್ಯಾಂಗ್ವೇಜ್ 2 ದಟ್ ಇಸ್ ಇಂಗ್ಲೀಷ್ ಯಾರ್ಯಾರು ತೊಗೊಂಡಿದ್ದಾರಲ್ಲ ಅವ್ರಿಗೆ ಡಿಫಿಕಲ್ಟ್ ಆಗೋದು ಇಂಗ್ಲೀಷ್ ಗ್ರಾಮರ್. ಯಾವಾಗಾದರೂ ನಾನು ನೋಡಿದೆ ಎಕ್ಸಾಮ್ ಬರುತ್ತೆ, ಮ್ಯಾಮ್ ಪ್ಲೀಸ್ ಡೂ ಗ್ರಾಮರ್ ಮ್ಯಾಮ್. ಸೊ ಅದಕ್ಕೆ ಎಕ್ಸಾಮ್ಗಿಂತ ಮುಂಚೆನೇ ಗ್ರಾಮರ್ ವಿಡಿಯೋ ಮಾಡ್ತಿದ್ದೇನೆ, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್, ಸೊ ದ್ಯಾಟ್ ಯು ಪ್ರಾಕ್ಟಿಸ್ ಇಟ್ ವೆರಿ ವೆಲ್. ಅದರಿಂದ ನಿಮಗೆ ಮಾರ್ಕ್ಸ್ ಹೋಗಲ್ಲ, ಆಯ್ತಾ? ಬಿಕಾಸ್ ಸ್ಟೋರಿ ಅಂತೂ ನಾವು ಆರಾಮಾಗಿ ಓದ್ಬೋದು, ಪೊಯಮ್ಸ್ ಆರಾಮಾಗಿ ಓದ್ಬೋದು, ಯಾವ ಪೊಯೆಟ್ರಿ ಕೇಳ್ತಾ ಇದ್ದಾರೆ, ಯಾವ ಎಸ್ಸೆ ರೈಟಿಂಗ್ ಕೇಳ್ತಿದ್ದಾರೆ, ಲೆಟರ್ ರೈಟಿಂಗ್ ಯಾವ ಥರ ಕೇಳ್ತಿದ್ದಾರೆ, ಎಲ್ಲ ಮಾಡ್ಬೋದು. ಬಟ್ ಇನ್ ಕೇಸ್ ಇಫ್ ಯು ಪೀಪಲ್ ಆರ್ ನಾಟ್ ಡೂಯಿಂಗ್ ದಿಸ್, ದೆನ್ ಇಟ್ ವಿಲ್ ಬಿ very completely waste. So please make sure you will practice the grammar session very properly, because nam preparatory 3 dalli out nam languages dalli ಬೇಕಪ್ಪ. because languages dalli marks ಜಾಸ್ತಿ ಹೋಗ್ಬಿಟ್ರೆ ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅದರ ಸಲುವಾಗಿ ನಮಗಂತೂ ಸ್ಕೋರ್ ಮಾಡೋದಿದೆ languages dalli. ಸೊ ಅದರ ಸಲುವಾಗಿ ನಿಮಗೊಂದು ಅಸೈನ್ಮೆಂಟ್ ತಂದಿದ್ದೇನೆ ನಾನು. ಓಕೆ, ಯು ಪೀಪಲ್ ಹ್ಯಾವ್ ಅ ಅಸೈನ್ಮೆಂಟ್. ಬಿಫೋರ್ ಐ ಟೆಲ್ ದ ಅಸೈನ್ಮೆಂಟ್, ಏನಪ್ಪ ಅದು ಅಸೈನ್ಮೆಂಟ್ ಹೇಳೋಕ್ಕಿಂತ ಮುಂಚೆ ನಿಮಗೊಂದು ಸರ್ಪ್ರೈಸು ಇದೆ. ವಾಟ್ ಇಸ್ ದಟ್? ಟುಮಾರೋ ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ವಿಡಿಯೋ. ಓಕೆ, ನಾಳೆ ನಿಮಗೆ ಒಂದು ವಿಡಿಯೋ ಸಿಗುತ್ತೆ, ಆರ್ ಅ ಕ್ಲಾಸ್ ವಿಲ್ ಬಿ ದೇರ್ ಇನ್ ಕೇಸ್ ಇಫ್ ಐ ಟೆಲ್ ಯು. ಸೊ ಇಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಗ್ರಾಮರ್ ಗೈಸ್,
complete grammar, language 1, language 2, both the languages complete grammar in one video. You are going to get it with the examples same as like your model question papers and previous year question papers. ತಿಳಿತಾ? ನಿಮ್ಮ previous year question papers ಇಂದ ಸ್ವಲ್ಪ examples plus ನಿಮ್ಮ model question paper ದಿಂದ examples and preparatory ಕ್ವಶನ್ ಪೇಪರ್ದಿಂದನೂ ಎಕ್ಸಾಂಪಲ್ಸನ್ನು ಎಲ್ಲ ಒಂದೇ ವಿಡಿಯೋದಲ್ಲಿ ತೊಗೊಂಬಂದಿದ್ದೇನೆ. ಕಂಪ್ಲೀಟ್ ಗ್ರಾಮರ್ ಆಫ್ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಇಂಗ್ಲಿಷ್. ಹೂ ಹ್ಯಾಸ್ ಟೇಕನ್ ಇಟ್, that video is going to help you people like anything. Okay, ಯಾರಾದರೂ ಲ್ಯಾಂಗ್ವೇಜ್ ನಂಬರ್ ಇಂಗ್ಲೀಷ್ 1 ಇಂಗ್ಲೀಷ್ 2 ತೊಗೊಂಡಿದ್ರೆ ಈ ವಿಡಿಯೋ ಅಂತೂ ನಿಮಗೆ ನಾಳೆ ಫುಲ್ ಸಪೋರ್ಟ್ ಮಾಡುತ್ತೆ. ಯಾರಾದರೂ ಇಂಗ್ಲೀಷ್ ಲ್ಯಾಂಗ್ವೇಜ್ ನಂಬರ್ 1 ಇಂಗ್ಲೀಷು ತೊಗೊಂಡಿದ್ರೆ ಲ್ಯಾಂಗ್ವೇಜ್ ನಂಬರ್ 2 ಬೇರೆ ತೊಗೊಂಡಿದ್ರೂ ನೋ ಪ್ರಾಬ್ಲಮ್. ಈ ಗ್ರಾಮರ್ ವಿಡಿಯೋನ ನೋಡಿದ್ರೆ ಔಟ್ ಆಫ್ ಔಟ್ ಪಕ್ಕ ಆಯಿತಾ. ಸೊ ಆ ಗ್ರಾಮರ್ ವಿಡಿಯೋನ ಮಿಸ್ ಮಾಡಬೇಡಿ, ಬಿಕಾಸ್ I have done lots of hard work to prepare that also and teach you people also. ನೀವು ಅಕಸ್ಮಾತ್ ಮಿಸ್ ಮಾಡಿದ್ರೆ you are actually missing a diamond, I can tell you people. Okay, so this assignment, ಈಗ ನಿಮಗೊಂದು ಅಸೈನ್ಮೆಂಟ್ ಎದಕ್ಕೆ ಕೊಡ್ತಿದ್ದೇನೆ, ಬಿಫೋರ್ ಯು ಕಮ್ ಟು ದ ಕ್ಲಾಸ್ ಗೈಸ್ ಯು ನೀಡ್ ಟು ಹ್ಯಾವ್ ಅ ಗ್ಲಿಮ್ಸ್ ನೋ ವಾಟ್ ಈಸ್ ಆ್ಯಕ್ಚುಲಿ ಗ್ರಾಮರ್, ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು, ರೈಟ್. ಸೊ ಅದಕ್ಕೆ ನಾಳೆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ, ಮೀನ್ಸ್ ನಾಳೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಯು ನೀಡ್ ಟು ಫಿನಿಶ್ ದಿಸ್ ಅಸೈನ್ಮೆಂಟ್ ಅಂಡ್ ಕಮ್ ಕ್ಲಿಯರ್. And now how you are going to download this assignment? So this assignment is going to be present in the description of the video guys. So description video dalli irutte, I will show you people also, don't worry guys, I will show you people also how it's been seen. But ee video the description dalli ee assignment upload agirutte, so adanna fast ಆಗಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅಸೈನ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡಿ. ಸೊ ಐ ಹ್ಯಾವ್ ಗಿವನ್ ಆಲ್ ದ ಗ್ರಾಮರ್ ಪಾರ್ಟ್ ವಿಚ್ ಇಸ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಹಿಯರ್. ಓಕೆ, ನೀವು ನಾಳೆ ಬರೋಕ್ಕಿಂತ ಮುಂಚೆ ಇವೆಲ್ಲ ಕ್ವಶನ್ಸ್ ಅನ್ನ ಫುಲ್ಲಿ ಅಟೆಂಪ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬರಬೇಕು. ಓಕೆ, ಭಾಳ ಕ್ವಶನ್ಸ್ ಇಲ್ಲ, 15 ಕ್ವಶನ್ಸ್ ಇದೆ, 15 ಟೈಪ್ಸ್ ಟಾಪಿಕ್ಸ್ ಇದೆ ಗ್ರಾಮರ್ದು. ಆ 15 ಟಾಪಿಕ್ಸ್ದು 15 ಕ್ವಶನ್ಸ್ ಇದೆ. ಓಕೆ, ಯಾಕೆ ಹೇಳ್ತಿದ್ದೇನೆ ಅಂದರೆ ನಿಮಗೊಂದು ಐಡಿಯಾ ಇರಬೇಕು ಯಾವ ಥರ ಗ್ರಾಮರ್ ಕ್ವಶನ್ಸ್ ನಿಮ್ಮ ಲ್ಯಾಂಗ್ವೇಜಸ್ದಲ್ಲಿ ಆ್ಯಕ್ಚುಲಿ ಕೇಳ್ತಿದ್ದಾರೆ ಅನ್ನೋದು, ಆಯಿತಾ. ಸೊ ಫಾಸ್ಟಾಗಿ ಹೋಗಿ ಇವನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಈ PDF ಅವೈಲೇಬಲ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಆ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಿ ಬಿಫೋರ್ ಯು ಪೀಪಲ್ ಕಮ್ ಟು ದ ಟುಮಾರೋಸ್ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್. ಕ್ಲಿಯರ್? ಸೊ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಇದನ್ನು ಅಸೈನ್ಮೆಂಟನ್ನು ಕಂಪ್ಲೀಟ್ ಯಾವ ಹುಡುಗರು ಮಾಡ್ತಾರಲ್ಲ, ಐ ಆಮ್ ಗೋಯಿಂಗ್ ಟು ಅಪ್ರಿಷಿಯೇಟ್ ದೆಮ್ ಅ ಲಾಟ್ ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಟೆಲ್ ಆ ಹುಡುಗರು 100% 95+% ತೊಗೊಂಡೇ ಬರ್ತಾರೆ ಅವ್ರ SSLC ಎಕ್ಸಾಮ್ದಲ್ಲಿ, ಬಿಕಾಸ್ ದೇ ಆರ್ ಡೂಯಿಂಗ್ ಹಾರ್ಡ್ ವರ್ಕ್. ಸೊ ಯಾರು ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಅವ್ರದ್ದು ರಿಸಲ್ಟ್ಸ್ 100% ಬಂದೇ ಬರುತ್ತೆ. ನಿಮ್ಮ ರಿಸಲ್ಟ್ಸು ಬೇಕು 100% ಆಗಿ, ಆ್ಯಂಡ್ ಯು ಆಲ್ಸೋ ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. 95+% ಸ್ಕೋರ್ ಮಾಡೋದಿದೆ ಅಂದರೆ don't miss this assignment and don't miss the tomorrow's class also. Even I'll be waiting, you also people need to wait for my tomorrow's class tomorrow, so that we can crack that grammar very easily and score out of 4 in the grammar in the English. Clear? So hope so this video has been useful to you people. If it is useful, fast hogi Rama Vedantu SSLC ge subscribe ಮಾಡಿ and hit the like button. Till then, see you everyone.